ನಿಮ್ಮೆಲ್ಲರ ಶ್ರೀಚರಣ ಕಮಲವನ್ನು ಋಣ್ಮಂದಿರದಲ್ಲಿ ಸ್ಮರಿಸಿಕೊಂಡು ಜಗದ್ಗುರು ಸಿದ್ಧಾರೂಢಪ್ಪಂಗಳವರ ಚರಣಾರವಿಂದಗಳಿಗೆ ದೀರ್ಘದಂಡ ನಮಸ್ಕಾರ ಸಮರ್ಪಿಸಿ, ಜಗದ್ಗುರು ಗುರುನಾಥಾರೂಢಪ್ಪಂಗಳವರ ಚರಣಾರವಿಂದಗಳಿಗೆ ದೀರ್ಘದಂಡ ನಮಸ್ಕಾರ ಸಮರ್ಪಿಸಿ, ಬ್ರಹ್ಮಲೀನ ಸದ್ಗುರು ವೀರಭದ್ರ ಮಹಾಸ್ವಾಮೀಜರ ಚರಣಾರವಿಂದಗಳಿಗೆ ದೀರ್ಘದಂಡ ನಮಸ್ಕಾರ ಸಮರ್ಪಿಸಿ, ಜಗನ್ಮಾತೆಯ ಚರಣಾರವಿಂದಗಳಿಗೆ ಭಕ್ತಿಪೂರ್ವಕ ನಮಸ್ಕಾರ ಸಮರ್ಪಿಸಿ, ಕಾರ್ಯಕ್ರಮದ ಪಾವನ ಸಾನ್ನಿಧ್ಯ ಸ್ಥಾನವನ್ನು ವಹಿಸಿಕೊಂಡಂಥ ವರಪುಣ್ಯಮಯ ಶರೀರದ ನಿರಾಭಾರಿ ಸದ್ಗುರು ಶಿವವತಾರಿ ಪೂಜ್ಯ ಅಪ್ಪಾಜಿಯವರ ಚರಣಾರವಿಂದಗಳಿಗೆ ದೀರ್ಘದಂಡ ನಮಸ್ಕಾರ ಸಮರ್ಪಿಸಿ, ಬ್ರಹ್ಮವೇದ ಉಪಸ್ಥಿತರಾದ ನಿತ್ಯಾನಂದ ಮಹಾಸ್ವಾಮೀಜಿಯವರ ಮಲ್ಲೇಶ್ವರ ಶರಣರ ಶ್ರೀಚರಣಗಳಿಗೆ ಅನೇಕ ವಂದನೆಗಳನ್ನು ಸಮರ್ಪಿಸಿ, ನಿಮ್ಮೆಲ್ಲರ ಸದು ಹೃದಯದಲ್ಲಿ ಸರ್ವಸಾಕ್ಷಕನಾಗಿ ಬೆಳಗುವಂಥ ಶಂಭುಲಿಂಗನಿಗೆ ಅನಂತ ಕೋಟಿ ಪ್ರಣಾಮ ಸಮರ್ಪಿಸಿ, ಕಾರ್ಯಕ್ರಮದಲ್ಲಿ ಭಾಗಿಗಳಾಗುವ ಚಿಂತನೆಗಾಗಿ ಇಟ್ಟುಕೊಂಡು ವಿಷಯವು ಶ್ರೀಮನ್ನಿಜೂನ ಶಿವಯೋಗಿಗಳವರಿಂದ ವಿರಚಿತವಾದ ನೀತಿಕ್ರಿಯಾಚರ್ಯ ಸ್ಥಳದ 19ನೇ ಪದ್ಯವನ್ನು ಆಧಾರವಿಟ್ಟುಕೊಂಡು ಕಾರ್ಯಕ್ರಮವು ಆರಂಭವಾಗಿರುತ್ತದೆ. ಪ್ರತಿಯೊಬ್ಬ ಮನುಷ್ಯನಿಗೂ ಏನು ಬೇಕಪ್ಪ ನಮಗೆ? ಪ್ರತಿಯೊಬ್ಬ ಮನುಷ್ಯನಿಗೂ ಏನು ಬೇಕು ಅಂದ್ರೆ ಸುಖ ಬೇಕು. ನಮಗೆ ಸುಖ ಬೇಕದು. ಸುಖನರ ಎಲ್ಲಿ ಐತದು? ಸುಖ ಎಲ್ಲಿ ಐತದು? ಆ ಸುಖ ಹೊರಗೆಲ್ಲದು ಸುಖ ಅದು ನಮ್ಮೊಳಗೆ ಸುಖ ಐತಿ ಅಂತ ನಿಜಗುಣರು ಎಲ್ಲವನ್ನಾರೈದು ನೋಡಲ್ ಇಲ್ಲೆನಿಸದ ನೇಹವು ಎಲ್ಲಿ ನೆಲೆಸಿತು ತನ್ನಲ್ಲಿ ಅದರಿಂದ ಸುಖ. ಆ ತನ್ನಲ್ಲಿರ್ತಕ್ಕಂಥ ಸುಖ ಸ್ವರೂಪವನ್ನು ತಾನು ತಿಳಿಬೇಕಾದ್ರೆ ತನ್ನ ಸ್ವರೂಪದ ಜ್ಞಾನವನ್ನು ಮಾಡಿಕೊಳ್ಳಬೇಕು. ಸ್ವರೂಪದ ಜ್ಞಾನವನ್ನು ಮಾಡಿಕೊಳ್ಳಬೇಕು. ತನ್ನ ಅಂತಃಕರಣವು ಶುದ್ಧವಾಗಿರಬೇಕು ಅಂತ. ಆ ಅಂತಃಕರಣವು ಶುದ್ಧವಾಗಬೇಕಂದ್ರೆ ಸದ್ಗುಣಗಳ ಬೇಕು ಅಂಥೇಳಿ ಭಕ್ತನಾದಂಥವನು ಪರಮಾತ್ಮನಲ್ಲಿ ಈ ಸದ್ಗುಣಗಳನ್ನು ಕೊಟ್ಟು ಜನ್ಮವನ್ನು ಸಾಕಷ್ಟು ಕೊಡುವಂತ ಈ ಪದ್ಯದಲ್ಲಿ ಬೇಡಿಕೊಳ್ತಾನೆ. ಬೇಡುವೆನು ಅಭವ ನಿಮ್ಮನು ಭವಭವದಳು ಮಾಡನೆಗೆ ಒಲಿದು ಸುಗುಣ ಸಂತತಿಯ ನಿಂತು. ಅಭವ ನಿಮ್ಮನು ಬೇಡುವೆನು ಭವಭವದಳು ಜನ್ಮ ಜನ್ಮಗಳಲ್ಲಿ ಜನ್ಮ ಸಾಕಷ್ಟು ಕೊಡು ಬ್ಯಾಡನ್ನಂಗಿಲ್ಲ ನಾನು. ಜನ್ಮ ಕೊಡೋಕ್ಕೆ ಬ್ಯಾಡನ್ನಂಗಿಲ್ಲ ನಾನು. ಜನ್ಮ ಸಾಕಷ್ಟು ಕೊಡು. ಜನ್ಮ ಕೊಟ್ಟ ಬಳಕ ಆ ಜನ್ಮದಲ್ಲಿ ನಾನು ಯಾವಾಗೂ ಒಲಿದು ಸುಗುಣ ಸಂತತಿಯನ್ನು ಕೊಡು ಅಂತ ಕೇಳ್ಕೊಂತಾರೆ. ಸದ್ಗುಣಗಳ ಸಮೂಹವನ್ನು ನೀನು ನನಗೆ ಕೊಡು ಅಂತ ಇಲ್ಲಿ ಭಕ್ತನಾದಂಥವನು ಕೇಳ್ಕೊತಾನ. ಇನ್ನೊಂದು ಅಡಿಯಲ್ಲಿ ನಿಜಗೊಂಡ್ರು ಸದ್ಗುಣಗಳನ್ನೇ ಬೇಡಿಕೊಂಡಾರವರು. ಇನ್ನೊಂದು ಕಡೆ ಕೇಳ್ಕೊಂಡಾರವರು. ಮುನ್ನವೇ ಭಕ್ತಿ ಕ್ರಿಯೆಯಿಂದ ನರೆ ಪರಿಶುದ್ಧವಾದ ಬುದ್ಧಿಯನ್ನುಳ್ಳ ಸಮುನ್ನತ ಸದ್ಗುಣಗಳ ಸಂಪನ್ನರ್ಗೆ ನಿಜ ಸ್ವರೂಪಂ ಇದರೋಳ್ ಸಾಧ್ಯಂ. ಮುನ್ನವೇ ಸದ್ಗುರುಗಳ ಶಾಸ್ತ್ರಗಳಿಗೆ ಶರಣಾಗತಕ್ಕಿಂತ ಪೂರ್ವದಲ್ಲಿ ಮುನ್ನವೇ ಭಕ್ತಿ ಕ್ರಿಯೆಯನ್ನು ನೆರೆ ಪರಿಶುದ್ಧವಾದ ಅಂದ್ರೆ ನೆರೆ ಅಂದರೆ ಚೆನ್ನಾಗಿ ತನ್ನ ಅಂತಃಕರಣವು ಪರಿಶುದ್ಧವಾದ ಬುದ್ಧಿಯನ್ನುಳ್ಳ ಸದ್ಗುಣಗಳನ್ನೇ ಇದನ್ನೇ ಕೊಡು ಅಂತ ಅಲ್ಲೂ ಬಹಳ ಸುಂದರವಾಗಿ ಸದ್ಗುಣಗಳನ್ನೇ ಕೇಳ್ಕೊಂಡಾರ. ಹಂಗೆ ಯಾಕೆ ಸದ್ಗುಣಗಳ ಇದ್ರೆ ಅಲ್ಲಿ ಮುಕ್ತನೇ ಆಗುತ್ತಾನೆ ಅಂತ ಅಭಿಪ್ರಾಯ. ವಿಶ್ವಧರ್ಮ ಗ್ರಂಥವಾದ ಭಗವದ್ಗೀತೆಯಲ್ಲಿ ಭಗವಂತಂದು ಹೇಳ್ತಾನೆ, ಎಲ್ಲಿ ಜ್ಞಾನವಾಗುತ್ತದೆ ಅಂತ ಕೇಳಿದ್ರೆ ಸತ್ವಾತ್ ಸಂಜಾಯತೆ ಜ್ಞಾನಂ. ಎಲ್ಲಿ ಸತ್ವವಾದ ಅಂತಃಕರಣವು ಐತೆಯೋ ಅಲ್ಲಿ ನಿನ್ನ ಸ್ವರೂಪದ ಜ್ಞಾನವಾಗುತ್ತದೆ ಅಂತ ಬಹಳ ಸುಂದರವಾಗಿ ಈ
ಪದ್ಯದಲ್ಲಿ ಸದ್ಗುಣಗಳನ್ನೇ ಕೇಳ್ಕೊಂಡಾರ. ಮಹಾತ್ಮರು ಕೇಳ್ಕೊಂಡಾರ, ಭಾಳ ಮಹಾತ್ಮರು ಕೇಳ್ಕೊಂಡಾರ. ಹೇ ಪರಮಾತ್ಮ, ಸಂತರಲ್ಲಿ ಅಗ್ರಗಣ್ಯರಾದಂಥ ತುಕಾರಾಮ ಮಹಾರಾಜರನ್ನು ಕೇಳ್ಕೊಂಡಾರ. ಅವರು ನನಗೆ ಮುಕ್ತಿ ಧನ ಸಂಪದ ಅಂತಾರ. ನೆಲೆಗೆ ಮುಕ್ತಿ ಧನ ಸಂಪದ ಸಂತ ಸಂಘ ದೇಹಿ ಸದಾ ಅಂತ. ಹೇ ಪರಮಾತ್ಮ, ಹೇ ಪಾಂಡುರಂಗ, ನನಗೆ ಮುಕ್ತಿ ಕೊಡಬೇಡ, ಧನವನ್ನು ಕೊಡಬೇಡ, ಏನೂ ಕೊಡಬೇಡ, ಮತ್ತು ಏನು ಕೊಡು, ಸದಾ ಸಂತರ ಸಂಘವನ್ನೇ ಕೊಡು ಅಂತ ಅಲ್ಲಿ ಸಂತ ತುಕಾರಾಮರು ಪರಮಾತ್ಮನನ್ನು ಕುರಿತುಕೊಂಡು ಬೇಡಿಕೊಂಡಾರ ಅಂತ. ಶಂಕರ ಭಗವತ್ಪಾದಾಚಾರ್ಯರು ಬೇಡಿಕೊಂಡ್ರು, ಅವರು ಪಡ್ಕೊಂಡಾರ. ಶಂಕರ ಭಗವತ್ಪಾದಾಚಾರ್ಯ, ಹೇ ಪರಮಾತ್ಮನ, ನೀನು ಶಂಕರ, ನಾನು ಕಿಂಕರನಾಗಿನಿ. ಪರಮಾತ್ಮ, ನೀನು ಸದಾಶಿವ, ನಾನು ಜೀವ ಕುಣಿನಿ. ನಾನು ಅನೇಕ ಜನ್ಮಗಳ ಸೋಗು ಹಾಕೋ ಅಂತ ಬಂದೇನಿ. ಇಲ್ಲಿವರೆಗೂ ಎಲ್ಲ ಜನ್ಮಗಳನ್ನು ಸೋಗು ಹಾಕೋ ಅಂತ ಬಂದೀನಿ. ಈ ಮಾನವ ಜನ್ಮದಲ್ಲಿ ನಾನು ಬಂದೀನಿ. ಇನ್ನು ಈ ಜನ್ಮದಲ್ಲಿ ಸದ್ಗುಣಗಳನ್ನು ಕೊಡು ಅಂತ ಶಂಕರ ಭಗವತ್ಪಾದಾಚಾರ್ಯರು ಒಂದಲ್ಲಿ ಕೇಳ್ಕೊಂಡಾರ. ಹಂಗೆ ಇಲ್ಲಿ ಭಕ್ತದಾರಾದಂತನು ನಿನಗೆ ನನಗೆ ಜನ್ಮ ಕೊಡಕ್ಕೆ ಬೇಡ ಅನ್ನಂಗಿಲ್ಲ, ಜನ್ಮ ಕೊಟ್ಟ ಬಳಕ ಒಳ್ಳೆಯ ಸದ್ಗುಣಗಳನ್ನು ಕೊಡು ಅಂತ ಕೇಳಿದ್ರು. ಭಗವದ್ಗೀತೆಯಲ್ಲಿನೂ ಇನ್ನೊಂದು ಕಡೆ ನಿಜಗುಂಡ್ರೆ ಕೇಳ್ತಾರೆ, ಯಮದಶ ಗುಣವಿಲ್ಲದವನಿಗೆ ನಿಜ ಮುಕ್ತಿ ಸವಣಿಪದು ಅಂತ. ಇನ್ನೊಂದು ಕಡೆ ಯಮದಶ ಗುಣ, ಯಮಾಂಗದಲ್ಲಿ 10 ಗುಣ. ಅಹಿಂಸೆ ಎಣ್ಣೆ, ಅಹಿಂಸೆ, ಆಸ್ತಯ, ಬ್ರಹ್ಮಚರ್ಯ, ನೃತ ಬ್ರಹ್ಮಚರ್ಯ, ಇವೆಲ್ಲವನ್ನು 10 ಗುಣಗಳನ್ನು ಹೇಳ್ಕೊಂಬಂದಾರ. ಅಲ್ಲಿ 10 ಗುಣಗಳನ್ನು ಸರಿಯಾಗಿ ಸಾಧಿದರೆ ಅಂತಃಕರಣವು ಪರಿಶುದ್ಧವಾದ ಅಂತಃಕರಣದಲ್ಲಿ ಸ್ವರೂಪದ ಜ್ಞಾನವಾಗುತ್ತದೆ ಅಂತ ಸದ್ಗುಣಗಳನ್ನೇ ಕೇಳಿಕೊಂಡಾರೋ ಅಂತ ಅಭಿಪ್ರಾಯವನ್ನು. ಇಂಥ ಸದ್ಗುಣಗಳಲ್ಲಿ ಇಲ್ಲಿವರೆಗೂ ಎಡರಡಿಸಿದ ವೇಳೆಯಳು ಧೈರ್ಯವನು, ಸಿರಿ ಒಡೆದು ಜೀವಿಸಿ ಎಡೆಯಳು ವಿನಯವನು. ಈ ಪದ್ಯದಲ್ಲಿ ಬಹಳ ಸದ್ಗುಣ ಕೇಳೋಣ. ಎಡರು ಅಂದ್ರೆ ಅಂಥ ಬಹಳ ಕಂಟಕಗಳು ಮರ್ತವೆ. ಎಡರು ಅಡಿಸಿದ ವೇಳೆಯಳು ಅಲಂಕಾರ. ಗುರು ಶೋಧನೆಯ ಮಾಡತಕ್ಕಂಥ ಸಾಧಕನಿಗೆ ಬಹಳ ಕಷ್ಟ ಬರ್ತಾವು, ಭಾಳ ಕಷ್ಟ. ಎಷ್ಟು ಕಷ್ಟ ಬಂದಾಗ್ಯಾದರೂ ತನ್ನ ಒಳಗಿರ್ತಕ್ಕಂಥ ಧೈರ್ಯವಾಗಲಿ, ನಿಜದ ಸಾಧನ ಸದ್ಗುಣಗಳ ಸಹಾಯ ಇದ್ರೆ ಅವನ ಇಟ್ಟು ಹೆಜ್ಜೆ ಹಿಂದೆ ತಿರುವುದಿಲ್ಲ. ಧೈರ್ಯ ಸರ್ವತ್ರ ಸಾಧನಂ. ಧೈರ್ಯ ಮಾಡಬೇಕು. ಎದಕ್ಕೆ ಧೈರ್ಯ ಬೇಕು? ಈ ಮನುಷ್ಯ ಜನ್ಮವನ್ನು ಪಡೆದು ಬಂದ ಬಳಿಕ ಸದ್ಗುಣಗಳನ್ನು ಪಡೆದುಕೊಂಡು ಸದ್ಗುರುಗಳ ಶರಣಾಗತನಾಗಿ ಸತ್ಯಾತ್ರವನ್ನು ಕೇಳಿ ಜನ್ಮರಾಹಿತ್ಯವಾದ ಬ್ರಹ್ಮಸ್ಥಿತಿಯನ್ನು ಪಡಿತೇನೆಂಬುವ ಬೇಕು ಧೈರ್ಯ ಬೇಕು ಅಂತ ಅರ್ಥ. ಈ ಧೈರ್ಯ ಅನೇಕ ಪಾಪ ಕಾರ್ಯ ಧೈರ್ಯ ಮಾಡ್ಕೊಂತ ಸದ್ಗುಣಗಳನ್ನು ಪಡೆಯೋಕ್ಕೋಸ್ಕರವಾಗಿ ಧೈರ್ಯವನ್ನು ಮಾಡಬೇಕು ಅಂತ ಅಭಿಪ್ರಾಯ. ಸಿರಿ ಒಡೆದು ಜೀವಿಸುವ ಎಡೆಯಳು ವಿನಯವನ್ನು. ಸಿರಿ ಅಂದ್ರೆ ಸಂಪತ್ತು. ಸಂಪತ್ತು ಬಂದಾಗ ಮನುಷ್ಯನಿಗೆ ಸ್ವಲ್ಪ ಅಹಂಕಾರ ಬರುವುದೇ ಬಹಳ ಕಠಿಣ. ಅದು ಬಂದಾಗ ಸಂಪತ್ತು ಸಾಕಷ್ಟು ಕೊಡು, ಅದರಲ್ಲಿ ಕೂಡ ವಿನಯ ಗುಣವನ್ನು ಕೊಡು ಅಂತ ಅಲ್ಲಿ 2 ಗುಣಗಳನ್ನು ಬೇಡಾರ. ಅಂಥ ಸದ್ಗುಣಗಳು ನಮ್ಮಲ್ಲಿ ಇರುವುದರಿಂದ ಏನಾಕೈತೆ ಅಂತ ಕೇಳಿದ್ರೆ ಮುಕ್ತಿ ಕೊಡಕ್ಕೆ ಬರುವುದಿಲ್ಲ. ಅದು ಗುರುಗಳಲ್ಲಿ ಮುಕ್ತಿ ಕೊಡೋಲ್ಲ, ಮುಕ್ತಿ ದೊರೆಯುವ ಸಾಧನವ ಅಂತ ಇನ್ನೊಂದು ಕಡೆ ಹೇಳ್ಯಾರ. ಆ ಮುಕ್ತಿ ಪಡೆಯತಕ್ಕಂಥ ಸದ್ಗುಣಗಳು ನಮ್ಮಲ್ಲಿದ್ರೆ ಸದಾ ನಾವು ಮುಕ್ತ ಸ್ವರೂಪರೇ ಅಂತ ಬಹಳ ಸುಂದರವಾಗಿ ಹೇಳ್ಯಾರ. ಮುಂದಿನ ತುಲಾಭಾರ ಕಾರ್ಯಕ್ರಮ ಬಾಳಿರುವುದರಿಂದ ಅಪವರ ಆಶೀರ್ವಚನ ಕೇಳಿ ನನ್ನ ವಾಣಿಗೆ ವಿರಾಮ.